ಕೊಟ್ಟಿದ್ದೀವಿ ಸರ್. ಹ್ಞೂ ಸರ್. Sri Anthony, it's a verified certificate. Yes, sir. Sir. Case number 21 per TC, Ansar Pasha, Depot Manager, Manjunath, Srinath DC and Pratibha, Senior Health Inspector. ಹೇಳಿದ್ವಿ ಸರ್. 10 ಅಂಶ ಇಂಡಿವಿಜುವಲ್ Number 4 next ready repeat. ಕ್ರಮ ತಗೊಂಡಿದ್ದೀವಿ ಸರ್. ಸರ್ ಕಲರ್ ನೀವು ಕೊಟ್ಟಿದ್ದೀರಲ್ಲ? Venkatramana AWE and Prasanna Kumar. Gopal Chalapati. Number 5. ಸರ್ ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ವಿ ಸರ್. ಎಲ್ಲ ನ್ಯೂನತೆನೇ ಏನೇನಿದೆ ಎಲ್ಲರ ಇಲ್ಲ ಸರ್. ಇಲ್ಲ ಸರ್. ಇಲ್ಲ ಸರ್ ತಗೊಂಡಿರಲಿಲ್ಲ ಸರ್. ನಾವು ತಗೊಂಡಿಲ್ಲ ಸರ್. ಇಲ್ಲ ಸರ್. ಇಲ್ಲ ಸರ್. ಮ್ಯಾನ್ ಪವರ್ ಇದ್ದಾಗ ನಾವು ಬೇಕಾದಾಗ MGNR ಇದು ಮಾಡಿ ನಾವು ಗೌರ್ಮೆಂಟ್ ಇದು ಮಾಡಿಲ್ಲ ಸರ್. ಇಲ್ಲ ಸರ್. ಅಲ್ಲ ಸರ್ ಗೌರ್ಮೆಂಟ್ ಮೈಂಡ್ ಮಾಡಿಲ್ಲ ಸರ್. ಅಪಾಯಿಂಟ್ ಮಾಡ್ಕೊಂಡಿಲ್ಲ ಸರ್. ಯಾರೋ ಮಾಡಿಲ್ಲ ಸರ್. ಇಲ್ಲ ಸರ್. Case number token number 6 3011/22 V Prabhakar Bill Collector Gram Panchayati Kapalamadugu Grama. ಇವರು ಅಲ್ಲ ಸರ್ ಇಒ ಸರ್ ಬಿಲ್ ಕಲೆಕ್ಟರ್ ಬರಬೇಕಿತ್ತು. ಕೇಳು ಬಿಲ್ ಕಲೆಕ್ಟರ್. ಹಾಂ ಸರ್. ಸರ್ ಅದು ಕೇಸ್ ದಾಖಲೆ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ದಾಖಲಾಗಿದೆ. ಅವ್ರ ಮಿಸ್ಸಸ್ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ಅದು ನಮ್ಮದು ಸರ್. ಇಲ್ಲ ಸರ್ ಇಒ ಸರ್ ಚಾರ್ಜ್ ಇದ್ದೀನಿ ಸರ್. ಹ್ಞೂ ಸರ್. PDO ವೆಂಕಟಸ್ವಾಮಿ ಸರ್. PDO ವೆಂಕಟಸ್ವಾಮಿ ಕಪ್ಪಲಮಡುಗು ಗ್ರಾಮ ಪಂಚಾಯಿತಿ. ಇದ್ದೀರಾ? ಬನ್ನಿ ಬರೀ ಮುಂದೆ. ಸರ್ ನಾನು ಹೊಸದಾಗಿ ಹೋಗಿರೋ ಸರ್. ನಾನು ಹೊಸದಾಗಿ ಹೋಗಿರೋ. ಡಿಸೆಂಬರ್ 12ನೇ ತಾರೀಕು ಡೆತ್ ಆಗಿದ್ದಾರೆ. ಇನ್ನೊಬ್ಬ ಬಿಲ್ ಕಲೆಕ್ಟರ್ ಸರ್ ಅವರು ಇದ್ದಾರೆ. ಅವರು ಡೈರಿ ಏನೋ ಇದ್ದಿದ್ದನ್ನು ಅವ್ರ ಮಿಸ್ಸಸ್ ಹೆಸರು ಮೊದಲು ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಸರ್ ನಾನು PDO ಸರ್. ಪ್ರೆಸೆಂಟು ಸರ್. ಪ್ರೆಸೆಂಟ್ ಈಗ PDO ಸರ್. ಜುಲೈನಿಂದ ಹೋಗಿ
ಯಾವುದೋ ಗ್ರಾಮ ಪಂಚಾಯತಿ ಪ್ರಾಡಕ್ಟ್ ಮಾಡುವ ಅಲ್ಲ ಇಲ್ಲ ಸರ್, ಹಿಂದೆ ಇದು ಲೆಟರ್ ಎಲ್ಲ ಕೊಟ್ಟಿದ್ದು ಕೇಸ್ ಸರ್, ಕೇಸ್ ನಡೀತಾ ಇದೆ ಸರ್, TPS ಅಲ್ಲಿ ಕೇಸ್ ನಡೀತಾ ಇದೆ ಸರ್. ನೀವು ಯಾಕೆ ನಿಮಗೆ ಐಡಿ ಕಾರ್ಡ್ ಕೊಟ್ಟಿಲ್ವಾ? ಇದು ಕೊಟ್ಟಿದ್ದಾರೆ ಸರ್, ಗೌರ್ಮೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಇದೆ ಸರ್. ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋದು ಇಲ್ಲ ಸರ್, ಆಫೀಸ್ಗಳಿಗೆ, ಆಮೇಲೆ ಇದು ಹಾಕಲ್ಲ, ಇದೆ ಸರ್. ಕಾಲೇಜ್ ಸ್ಟೂಡೆಂಟ್ ಹಾಕ್ತಾರೆ, ದಯವಿಟ್ಟು ಹಾಕ್ತಾರೆ. ಸರಿ ಸರ್. ಸರ್ ಈಗ ಬದಲಾವಣೆ ಮಾಡಿ ಇದು ಮಾಡ್ತಿದ್ದೀವಿ ಸರ್ ಈಗ ಸಿಬ್ಬಂದಿ ಕರ್ತಾ ಇದ್ರೆ ಆಂಧ್ರ ತಗೊಂಡ್ಬಂದು ಇಲ್ಲಿ ಮೊಬೈಲ್ ಹತ್ತಲ್ಲ ಅಲ್ಲ ತಗೊಂಡ್ಬನ್ನಿ ಎಂತ ಮಾಡ್ತೀರಾ? ಇಲ್ಲ ಸರ್ ಬದಲಾವಣೆ ಮಾಡಿದ್ದೀನಿ ಸರ್ ಅದನ್ನು 30 ವೆಹಿಕಲ್ಗಳು ಹೆಚ್ಚಾಗಿಲ್ಲ. ಎಫ್ ಸಿಗೆಲ್ಲ ರೆಡಿ ಮಾಡಿಸಿ ಆಗಿದೆ ಸರ್, ಎಲ್ಲ ಆಗಿದೆ ಸರ್. ಮರಣ ಪತ್ರ ತಗೊಳ್ತಾ 50 ರೂಪಾಯಿ ತಗೊಳ್ತಾ ಇದ್ರು. ಹೌದು ಹಾಂ ಸರ್, 50 ರೂಪಾಯಿ ತಗೊತಾ ಇದ್ದೀವಿ ಸರ್ ಈಗ. ತಗೊಳ್ತಾ ಇದ್ರಿ. ಹಾಂ, ಮಂತ್ಲಿ ಡೈಲಿ ಕಟ್ತಾ ಇದ್ದೀವಿ ಸರ್. ರೆಮಿಟೆನ್ಸ್ ಕಟ್ತಾ ಇದ್ದೀವಿ ಸರ್, ಡೈಲಿ ಕಟ್ತಾ ಇದ್ದೀವಿ. ರೆಸಿಪ್ಟು ರಿಸಿಪ್ಟ್ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತಾ ಇದ್ದೀವಿ ಸರ್. ಗೌರ್ಮೆಂಟ್ ಇಂದ ಹೌದು ಸರ್, ಕೇಟು ಆ ಚುಕ್ಕೆ ಇರ್ತೀರಲ್ಲ ನೀವು, ಸಿಬ್ಬಂದಿ ಹಾಜರಾತಿ ಚುಕ್ಕೆ ಚೇಂಜ್ ಮಾಡಿರೋ ಇಲ್ಲ, ಚೇಂಜ್ ಮಾಡಿದ್ದೀವಿ ಸರ್. ಚೇಂಜ್ ಮಾಡಿ. ಹಾಂ, ಮಾಡಿದ್ದೀವಿ ಸರ್. ಅವ್ರದ್ದು ನೀವು ಪ್ರತಿಭಾ ದೇವತಾನ ಹಾಂ ಸರ್, ಅವ್ರದ್ದು ಒಂದು ವರ್ಷ ಕೊಟ್ಟಿದ್ದೀವಿ ಸಬ್ಮಿಟ್ ಮಾಡಿ ಕೊಟ್ಟಿದ್ದೀನಿ. ಕೊಟ್ಟಿದ್ದೀವಿ ಸರ್. ಅವರು ಏನು ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೊಂಡ್ಕೊಳ್ಬೇಕಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ? ಸ್ಟೇಟ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ ಸರ್, ಅದು ಚೆಕ್ ಮಾಡಿ ಸರ್. ಇಷ್ಟು ಸೇರಿ ಮಾಡಿದ್ರಿ, ಒಂದು ವರ್ಷ ಆಯ್ತು. ಅಲ್ಲ 1 ಇಯರ್ದು ಸ್ಟೇಟ್ಮೆಂಟ್ ಕೇಳಿದ್ದು ಸರ್, ಕೊಟ್ಟಿದ್ದೀವಿ. ಎಸ್ ಸರ್. ಒಳ್ಳೆ ಅಧಿಕಾರಿಗಳು ನಾವು ಆಸ್ತಿ ಒಂದು ವರ್ಷ ಇನ್ನ ಕೊಡ್ತೀವಿ ಮಾಡ್ತೀವಿ ಅಂದ್ರೆ ನಾನು ಪ್ರತಿ ಕೆಲಸ ಆಗುತ್ತೆ. ಅದು ಸಬ್ಮಿಟ್ ಮಾಡ್ತೀನಿ ಸರ್, ವೆರಿಫೈ ಮಾಡಿ ಸಬ್ಮಿಟ್. ಹೇಳಿ ರೆಡಿ ಇದೆ ಅಶ್ವಥ್ ನಾನು ಕಷ್ಟ ಇದೆ, ಇದೊಂದು 3 ತಿಂಗಳು ಆಗ್ತಿಬಿಡು. ಹೇಳಿದ್ರಿ ನೀವು ಹೊಸ ಮೇಲೆ ಕ್ರಮ ಮಾಡಿದ್ರೆ ನಾನು ಪ್ರತಿ ಕೆಲಸ ಆಗುತ್ತೆ. 1 ಮಂತ್ ಟೈಮ್ ಇಸ್ ನಾಟ್ ಕಡೆ ಅವರಿಂದ ಎಸ್ ಸರ್, ಎಸ್ ಅಲ್ಲ ರೆಡಿ ರೀ. ಮಂಜುಳಾ ಸಂತೋಷ್ ನಮಸ್ತೆ ಸ್ವಾಮಿ. ಸ್ವಾಮಿ ತಾವು ಏನು ಕೊಟ್ಟಿದ್ದೀರಿ ಸ್ವಾಮಿ? ಸಬ್ ರಿಜಿಸ್ಟರ್ ಆಫೀಸ್ ಮಂಜುಳಾ. ಈಗ ಸ್ವಾಮಿ ಚಲನವಲನ ಸ್ವಾಮಿ ಮೊದಲು ಬಂದಿದ್ದಾರಾ? ಸಂತೋಷ್ ಇದ್ದಾರಾ? ಅವೆಲ್ಲ ಮಾಡಿದ್ದೀನಿ ಸ್ವಾಮಿ, ಫೋಟೋನು ಕಳಿಸಿದ್ದೀನಿ ಸ್ವಾಮಿ. ಅಲ್ಲಿ ಹೆಡ್ ಆಫೀಸ್ಗೂ ಕೊಟ್ಟಿದ್ದೀನಿ ಸ್ವಾಮಿ. ಇಲ್ಲಿ ನಮ್ಮ ಹತ್ರ ಇದ್ದಾರೆ ಸ್ವಾಮಿ, ಹೆಡ್ ಆಫೀಸ್ಗೂ ಕೊಟ್ಟು ಬಂದಿದ್ದೀನಿ ಸ್ವಾಮಿ. 15:10 ನೀವು ಇದೆ ಕೇಳ್ತಾರೆ, ಅರ್ಜೆಂಟ್ ಹೋಗ್ತಾರೆ. ಮಾಡಿದ್ದೀನಿ ಸ್ವಾಮಿ. ಅದೇ ಟ್ಯಾಕ್ಸ್ ಹಾಕ್ಕೊಂಡಿದ್ರು, ಇನ್ಮೇಲೆ ಹಾಕ್ಕೋಬಾರ್ದು ಅಂತ ಹೇಳಿದ್ದೀನಿ ಸ್ವಾಮಿ. ನೀವು ಅಪೇಕ್ಷೆ ಕೊಟ್ಟಿಲ್ಲ ಬರ್ತೀರಾ? ನಮ್ಮ ಊರಿಗೆ ಕೊಟ್ಟಿದ್ದೀವಿ. ಇಲ್ಲ ಸ್ವಾಮಿ, ಕೊಟ್ಟಿದ್ದೀನಿ. 15 ವೋಚರ್ಸ್ ಕೂಡ ಇದೆ ಸ್ವಾಮಿ, ಆಫೀಸಿಂದ ತಂದಿರೋದು ತಂದಿದ್ದೀನಿ ಸ್ವಾಮಿ. ಯಾವತ್ತು ಕೊಡ್ಬೋದು? 15:10 37 ಪೋಸ್ಟ್ ಮಾಡಿದ್ದೀನಿ ಸ್ವಾಮಿ. ಆಮೇಲೆ ಬಂದಿಲ್ಲ, 15:10 ಕೊಟ್ಟು ಬಂದಿದ್ದೀನಿ ಸ್ವಾಮಿ. ನೆನ್ನೆನೂ ಒಂದು ಕಾಪಿ ಕೊಟ್ಟು ಬಂದಿದ್ದೀನಿ ಸ್ವಾಮಿ. ಕೊಟ್ಟಿದ್ದೀವಿ ಸರ್ ವೋಚರ್ಸ್. ಇದು ಕೂಡ ಕೊಟ್ಟಿರೋದು ರಿಸೀವ್ಡ್. ರೆಡಿ ಇದೆ ಸಬ್ ರಿಜಿಸ್ಟರ್ ಆಫೀಸರ್ ಮಂಜುಳಾ ಸಂತೋಷ್ ಕುಮಾರ್. ಹೌದು ಸರ್, ಮಾಡಿದ್ದೀವಿ ಸರ್. ಇಲ್ಲ ಸರ್, ಇಲ್ಲ ಸರ್, ಯಾರು ಇಲ್ಲ ಸರ್. ಬ್ರೋಕರ್ಸ್ ಯಾರು ಇಲ್ಲ ಸರ್, ಬರೀ ಡೇಟೇಟರ್ಸ್ ಸರ್ ಇರೋದು. ಡೇಟೇಟರ್ಸ್ ಸರ್ ಇರೋದು. ಬ್ರೋಕರ್ಸ್ ಯಾರು ಒಳಗೆ ಬರಲ್ಲ ಸರ್. ಸರಿ ಸರ್. ತಾಲೂಕು ಅವಣಿ ಹೋಬಳಿ ಬೊಮ್ಮಸಂದ್ರ ಕುಮಾರಕುಂಟೆಯ ಬೇಚಾರ ಗ್ರಾಮದ ಕೆರೆ ಮತ್ತು ಸ್ಮಶಾನ ಒತ್ತುವರಿಯಾಗಿತ್ತು ಸರ್. ಸ್ಮಶಾನವನ್ನು ಮತ್ತು ಕೆರೆನ ಎರಡನ್ನೂ ಬಿಡಿಸಿದ್ದೀವಿ ಸರ್. ಬಿಡಿಸಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಸರ್. ಸ್ಮಶಾನ ಮತ್ತು ಕೆರೆ ಎರಡನ್ನೂ ಒತ್ತುವರಿ ತೆರವು ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಸರ್ ಆಗಿದೆ ಸರ್. ಎಸ್ ಸರ್, ಎಲ್ಲ ಇದೆ ಸರ್. ಸರ್, ಸಂಬಂಧಪಟ್ಟ ವಾರ್ಡನ್ ಮೇಲೆ CC ರೂಲ್ 12 ಪ್ರಕಾರ 1 to 4 ಜಾರಿ ಮಾಡಿದ್ದೀವಿ ಸರ್. ವಿದ್ಯಾರ್ಥಿ ನಿಲಯದಲ್ಲಿ ಕನಿಷ್ಠ ಒಬ್ಬ ವಿದ್ಯಾರ್ಥಿ 4 ಜಾತಿ ಮತ್ತು ಶಿಕ್ಷಣ ನಿಲಯದಲ್ಲಿ
ಆದಿ ಗೋಲ್ಮಾಲ್ ಎಂಬ ವಿಷಯದ ಬಗ್ಗೆ JS ನ್ಯೂಸ್ 360 ಕನ್ನಡ ಮಾಧ್ಯಮದಲ್ಲಿ 9/9/2020 ಸುದ್ದಿ ದಾಖಲಿಸಲಾಗಿದೆ. ಅದು 124 ಚಾರ್ಜ್ ಮಾಡಿದ್ದೀವಿ ಸರ್. ಅವರು ವಾರ್ಡನ್ ರಿಪ್ಲೈ ಕೊಟ್ಟಿದ್ದಾರೆ ಸರ್. ಅದು ಡಿಸ್ಪ್ಲಿನ್ ಆ್ಯಕ್ಷನ್ಗೆ ಫೈಲ್ ಮೂವ್ ಆಗಿದೆ ಸರ್. ನಮ್ಮ ರಿಪೋರ್ಟ್ ಪ್ರಕಾರ 12 ಕಾಯಂ ಅಡಿಗೆದಾರ ಹೌದು ಸರ್. ಹೌದು ಸರ್. ಚೆಕ್ ಮಾಡಿ ಕಾವಲುಗಾರ ನಾಗರಾಜ 13 ಜನ ವಿದ್ಯಾರ್ಥಿಗಳು ಅವರೇ ಆಗ್ತಿದ್ದಾರೆ. ಹೌದು ಸರ್. ಸರ್ ಅವರು ರಾತ್ರಿ ಕಾವಲುಗಾರರು ಔಟ್ಸೋರ್ಸ್ ಇದ್ರು ಸರ್. ಅವ್ರನ್ನ ವಜಾ ಮಾಡಿದ್ದೀವಿ ಕೆಲಸದಿಂದ. ಈ ರೂಪ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಸರ್. ವಾರ್ಡನ್ ಅವ್ರಿಗೆ 124 ಚಾರ್ಜ್ ಮಾಡಿದ್ದೀವಿ ಸರ್. ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಈಗ ಮಾಡಿದ್ದೀವಿ ಸರ್. ಇಲಾಖಾ ವಿಚಾರಣೆ ನಾವು ಮಾಡ್ತೀವಿ ಸರ್. ಹರಿಪ್ರಸಾದ್ ಅಂತ ಸರ್. ಚಾರ್ಜಲ್ಲಿದ್ದೀನಿ ಸರ್ ನಾನು. ಸರ್ ನಾನು ಸಹಾಯಕ ನಿರ್ದೇಶಕರು ಸರ್. ಚಾರ್ಜಲ್ಲಿದ್ದೀನಿ ಸರ್. ಎಸ್ ಸರ್. ಎಸ್ ಸರ್. 124 ಸರ್. ವಿಡಿಯೋ ವಿಜಯ ಸುಮ್ಮೆ ಮತ್ತು ಲೈಟಿಂಗ್ಸು ಮಾಡಿದ್ದೀವಿ ಸುಮ್ಮೆ, ಮತ್ತು ನೀರಿನ ಸಂಪರ್ಕ ಮಾಡಿದ್ದೀವಿ ಸುಮ್ಮೆ, ಮತ್ತು ಮನೆಗಳು ಇಬ್ಬರಿಗಾಗಿದೆ ಸುಮ್ಮೆ. ಇನ್ನು ಉಳಿದವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಸುಮ್ಮೆ. ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ ಸರ್. ಸರ್ ಎರಡು ಕಂಪ್ಲೀಟ್ ಆಗಿಲ್ಲ ಸರ್. ಈಗಾಗಲೇ 2 ಹೌದು ಸರ್. 11 ಕುಟುಂಬ ಅಷ್ಟೇ ಸ್ವಾಮಿ ಅಲ್ಲಿ ಇರೋದು ಊರಲ್ಲಿ. 11 ಮನೆ ಸರ್. 2 ಹಂತದಲ್ಲಿ ಪಾಯ ಹಂತದಲ್ಲಿದೆ ಸೊಮ್ಮೆ. ವರ್ಕು ನಡೀತಾ ಇದೆ ಸೊಮ್ಮೆ. ಮತ್ತು ಇನ್ನು ಉಳಿದಿದ್ದಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಈಗಾಗಲೇ ಸರ್ವೆ ಮಾಡಿದ್ದೀವಿ ಸೊಮ್ಮೆ. ಕೊಟ್ಟಿದ್ದೀವಿ ಸೊಮ್ಮೆ. ಕೊಟ್ಟಿದ್ದೀವಿ ಸೊಮ್ಮೆ. ಚರಂಡಿನೂ ಇದೆ ಸೊಮ್ಮೆ, ಮತ್ತು ರಸ್ತೆನೂ ಮಾಡಿದ್ದೀವಿ ಸೊಮ್ಮೆ. ಹಾಕಿದ್ದು ಸೊಮ್ಮೆ. ಇದು ಫೋಟೋ ಎಲ್ಲ ಹಾಕಿದ್ದೀವಿ ಸೊಮ್ಮೆ. ಸುಮ್ಮೆ ಇಲ್ಲಿಂದ ಸುಮ್ಮೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ಸುಮ್ಮೆ. ಹೌದು ಸರ್. ಅಲ್ಲ 30 ಸುಮ್ಮೆ ಲಾಸ್ಟ್. ಹೌದು ಸುಮ್ಮೆ. ಬಾರ್ಡ್ರ್ ವಿಲೇಜ್ ಸುಮ್ಮೆ. ಆಂಧ್ರ ಬಾರ್ಡರ್ ಸುಮ್ಮೆ. ಅದು ಕಂದಾಯ ಗ್ರಾಮ ಉಗಣಿ ಅಂತ ಬರುತ್ತೆ ಸುಮ್ಮೆ. ಸುಬ್ರಹ್ಮಣ್ಯ ಅಕ್ಷತಾಲಿ. ನೆಕ್ಸ್ಟ್ ಸರ್ ತಾವು ಏಪ್ರಿಲಲ್ಲಿ ಭೇಟಿ ಕೊಟ್ಟಾಗ ಸರ್ ಕೆಲವೊಂದು ನ್ಯೂನ್ಯತೆಗಳನ್ನು ಗಮನಿಸಿ ನಮಗೆ ನಿರ್ದೇಶನ ಕೊಟ್ಟಿರ್ತೀರಾ ಸರ್. ಅದೇ ರೀತಿ ನಾವು ಎಲ್ಲ ಇರ್ತಕ್ಕಂಥ ಇಲ್ಲ ಸರ್, ಅದನ್ನು ತುಂಬ ಸುಧಾರಣೆ ಮಾಡಿದ್ದೀನಿ ಸರ್. ಈಗ ಪಬ್ಲಿಕ್ಸ್ಗೂ ಮತ್ತು ರೆಕಾರ್ಡ್ ರೂಮ್ಗೂ ಕಾಂಟ್ಯಾಕ್ಟೇ ಇಲ್ಲ ಸರ್. ಒಂದು ಇದ್ರ ಥರ ಮಾಡಿಸ್ಬಿಟ್ಟು ಎಲ್ಲ ಹೊರಗಡೆನೇ ನಾವು ಈಗ ಮ್ಯೂಟೇಷನ್ನು ಮತ್ತು RTCನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಸರ್. ಮತ್ತು ಎಲ್ಲ ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳನ್ನೆಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ ಸರ್. ಈಗ 30 ದಿನದ ಮೇಲೆ ಇರ್ತಕ್ಕಂಥ ಯಾವುದೂ ಕೂಡ ಅರ್ಜಿಗಳನ್ನು ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್. ಎಸ್ ಸರ್. ಸರ್ 42,000 ಅಷ್ಟು ನಾವು ಆನ್ಲೈನ್ RTCನೇ ಇಶ್ಯೂ ಮಾಡಿದ್ದೀವಿ ಸರ್. RTC ಆ್ಯಂಡ್ ಮ್ಯೂಟೇಷನ್ ಸರ್ ಆನ್ಲೈನಲ್ಲೇ ಇಶ್ಯೂ ಮಾಡಿದ್ದೀವಿ ಸರ್. ಇನ್ನು 664 RTC ಅರ್ಜಿಗಳು ಪೆಂಡಿಂಗ್ ಇತ್ತು. 139 ಬಹುರೂಪ ಅರ್ಜಿಗಳು, 2,856 ಅರ್ಜಿಗಳು ಬಾಕಿ ಇರ್ತಾವೆ ಸರ್. ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸರ್. ತಮಗೂ ಕೂಡ ಅನುಪಾಲನಾ ವರದಿನ ಕಳಿಸ್ಕೊಟ್ಟಿದ್ದೀವಿ ಸರ್. ಕಳೆದ 1 ವರ್ಷದಿಂದ PTL ದಾಖಲೆ ನೀಡುತ್ತಿಲ್ಲ. 1 ತಿಂಗಳಿಂದ ಕಚೇರಿಗೆ 14 ದೂರಿದ್ದಾರೆ ಸರ್. ಅವ್ರು ಪರ್ಟಿಕ್ಯುಲರ್ ಆಗಿ ಯಾರ್ದು ಕಂಪ್ಲೇಂಟ್ ಇತ್ತೋ ಕ್ಲಿಯರ್ ಮಾಡಿದ್ದೀವಿ ಸರ್. ಸರ್ ಕಳಿಸ್ಕೊಟ್ಟಿದ್ದೀವಿ ಮತ್ತೆ ಇವಾಗ ಕೊಂಡಪ್ಪ ಸರ್.
ಕಳಿಸಿದ್ದೀನಿ ಎಷ್ಟು ವರ್ಷ ಬೇಕು ನಿಮ್ಗೆ application ಹಾಕಕ್ಕೆ? ಸರ್ ಕಳಿಸಿದ್ದೀನಿ ಒಂದು ತಿಂಗಳು ಅಷ್ಟೇ. ಸರ್ ಕಳಿಸಿದ್ದೀನಿ ಸರ್ ನಾನು ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ ಆಮೇಲೆ application ಕೊಡ್ಸಿ. ನೆಕ್ಸ್ಟ್ ಟೋಕನ್ ನಂಬರ್ 14 ರೆಡಿ ಇರಿ. ತಹಸೀಲ್ದಾರ್ ಪಿಟಿಷನರ್ ನಾರಾಯಣಪ್ಪ ಕುರುಬರಹಳ್ಳಿ. ಸರ್ ಎಲ್ಲ ನಾರಾಯಣಪ್ಪ ಕುರುಬರಹಳ್ಳಿ. ಸರ್ ಎಲ್ಲ ದಾಖಲೆಗಳು ಇದೆ ಸರ್. ಈಗ ಕಳಿಸ್ಕೊಟ್ಟಿದ್ದೀವಿ ಸರ್, ವರದಿ ಸಮೇತ ಕಳಿಸ್ಕೊಟ್ಟಿದ್ದೀವಿ. ಸರ್ವೆ ನಂಬರ್ ಏನು ಕೂಡ ಕೊಡ್ತೀರಾ ಸರ್? ನೀವು ಲೈಸೆನ್ಸ್ ಎಕ್ಸ್ಟೆಂಡ್ ಲೈಸೆನ್ಸ್ ಇದು ಇತ್ತೀಚೆಗೆ ಯಾವುದು ಕೊಟ್ಟಿಲ್ಲ ಸರ್. ಅಲ್ಲ ಮೊದಲು ಕೊಟ್ಟಿದ್ದು ಏನು ಮಾಡಿದ್ರಿ? ಎಸ್ ಸರ್. ಸ್ಕೂಲ್ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಸರ್ 100 ಮೀಟರ್ ಡಿಸ್ಟೆನ್ಸಲ್ಲಿ ಯಾವುದು ಕೊಟ್ಟಿಲ್ಲ ಸರ್. ಸರ್ ಕಂಪ್ಲೇಂಟ್ ಮಾಡಿ ವರದಿ ಕೊಟ್ಟಿದ್ದೀವಿ ಸರ್. ಹಾಂ ಹೌದು ಸರ್. ಎಸ್ ಸರ್. 9 ಮತ್ತು 4 ಇದೆ ಸರ್. ಎಸ್ ಸರ್. ಸರ್ 9 to 12:30 ಸರ್. ಸರ್ 7 and 9 to 12:30 ಸರ್. 2 ಬಂದು 10 to 10:30 ಸರ್. ಸರ್ ಟೈಮಿಂಗ್ಸ್ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಮ್ಮ ಯಾವ ಟೆಟ್ರಾ ಪ್ಯಾಕ್ ಸರ್. ಎಸ್ ಸರ್ ಟೆಟ್ರಾ ಪ್ಯಾಕ್ ಸರ್. ಸರ್ ಕೇಸಸ್ ಮಾಡ್ತಿದ್ದೀವಿ ಸರ್. ನಾರಾಯಣಪ್ಪ ಕುರುಬರಹಳ್ಳಿ ಅಲ್ಲಿ ಬರ್ರಿ. ನೀವು ಮಾತಾಡ್ತೀರಾ? ಮಾತಾಡಿ ಸರ್. ಕಡತ ಕಳೆದೋಗಿತ್ತು ಅಂತ ರಿಪೋರ್ಟ್ ಮಾಡಿದೆ ಸರ್ ತಮಗೆ. ಅದು ಇವಾಗ ತರ್ಷನ್ ಮೇಡಮ್ ಅವರು ಇಲ್ಲ ಸರ್ ಮಿಸ್ಸಿಂಗ್ ಕಡತ ರೆಡಿ ಮಾಡ್ಕೊಟ್ಟು ಸಾಹೇಬ್ ಸರ್ ಮಿಸ್ಸಿಂಗ್ ಕಡತ ರೆಡಿ ಮಾಡಿ ಅವ್ರಿಗೆ ಪೋಡಿಗೆ ಕಳಿಸ್ಕೊಟ್ಟಿದ್ದೀವಿ ಸರ್. ಮಾಡಿ ಆಗಿದೆ ಸರ್. ಆಗಿದೆ ಸರ್. ಸರ್ ಅವ್ರದ್ದು ಸರ್ ಕಡತ ಕಳೆದೋಗಿದ್ರಿಂದ ಗೈರು ವಿಲೆ ಕಡತ ಸಮಿತಿನಲ್ಲಿಟ್ಟು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಕುರುಬರಳ್ಳಿ ಸರ್. ಕಡತ ಸಿಕ್ಕಿಲ್ಲ ಸರ್. ಇದು ಬೋಡಿ ಇದು ಮಿಸ್ಸಿಂಗ್ ಕಡತ ಮಾಡಿದ್ದಾರೆ ಎಸ್ ಸರ್. ಎಸ್ ಸರ್ ರೀಬಿಲ್ಟ್ ಆಗಿದೆ. ನಿಮ್ಮದು ಕಂಪ್ಲೇಂಟ್ ಸಾಲ್ವ್ ಆಗಿದೆಯಾ? ನಿಮ್ಮ ಕಂಪ್ಲೇಂಟ್ ಸಾಲ್ವ್ ಆಗಿದೆಯಾ ಅಂತ. ಪೋಡಿ ಆಯ್ತಾ ನಿಮ್ಮ ಜಮೀನು? ಪೋಡಿ ಆಗಿಲ್ಲ ಸರ್ ಇನ್ನ. ಎಸ್ ಸರ್. ಎಸ್ ಸರ್ ಕಳಿಸಿದ್ದೀವಿ ಸರ್. ಅನ್ನೋದು ರೆಡಿ ಆದಮೇಲೆ ಇದು 1 to 5 ಮಾಡಿ ನಿಮ್ಮ ಲಾಗಿನ್ ಕಳಿಸ್ಕೊಟ್ಟಿದ್ದೀವಿ. ತಾವು ಸರ್ವೆ ಇದು ಸ್ಕೆಚ್ ಮಾಡಿ ಎಷ್ಟು ದಿನದಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ 15 days ಕೊಡ್ತೀವಿ ಸರ್. 15 days ಶಿವಗಂಗೆ ಅಲ್ಲ ಮಿಸ್ಸಿಂಗ್ ಫೈಲಲ್ಲಿ ಕಳಿಸಿ 1.5 ತಿಂಗಳಾಯಿತು ಸರ್. ಫಸ್ಟೇ ನಾವು ಅದನ್ನು ನಮ್ಮ ಇದರಲ್ಲಿ ಮಾಡಿರ್ತೀವಿ ಸರ್. ಶಿವಗಂಗಯ್ಯ ಮಾಡ್ಕೊಂಡಿದ್ದೀವಿ ಸರ್. ಅವ್ರಿಗೆ ಸಾಗುವಳಿ ಚೀಟಿ ಇರಲಿಲ್ಲ ಸರ್, ಕಳೆದೋಗಿತ್ತು. ಅದಕ್ಕೆ ತಮ್ಮ ಕಮಿಟಿನಲ್ಲಿ ಇಟ್ಟು ಮತ್ತೆ ಮಾಡ್ಕೊಡ್ತೀವಿ ಸರ್. ಎಸ್ ಸರ್ ಮಾಡಿಸ್ತೀನಿ ಸರ್. ಒಂದು ತಿಂಗಳಲ್ಲಿ 15 ಟೈಮ್ ಕೊಡ್ತೀವಿ. ನೀವು ಮಾಡ್ಕೊಡ್ತಾರೆ. ಆ ಮಾಡ್ಕೊಡ್ತಾ ಇದ್ರೆ ಅಂದ್ರೆ ಮಾಡ್ಕೊಂಡು ಬರ್ತಾರೆ.
ಸುಬ್ರಹ್ಮಣ್ಯ ಸರ್ ಎಸ್ ಸರ್ ಎಸ್ ಸರ್ ಸರ್ ಇಲ್ಲಿ ಸರ್ ಇಲ್ಲೀಗಲ್ ಪೋಡಿ ಮಾಡಿದ್ರು ಸರ್, ಅವ್ರ ಮೇಲೆ ಕಂಪ್ಲೇಂಟ್ ಇನ್ನೂ ಮಾಡಿಲ್ಲ ಸರ್. ಸರ್ ಅದು ಲೈಸೆನ್ಸ್ ಸರ್ವೇರ್ಸ್ ತಪ್ಪು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸರ್, ಅವ್ರ ಮೇಲೆ ನಾವು ಆಮೇಲೆ ಮತ್ತೀಗ ಹೊಸದಾಗಿ ಆಮೇಲೆ ಹಿಸ್ಸಾನು ರದ್ದಾಗಿದೆ, ರದ್ದಾಗಿದೆ ಸರ್ ಪಾಣಿ ಒಟ್ಟುಗೂಡಿದೆ, ಈಗ ಮತ್ತೆ ಮಾಡ್ಕೊಡ್ತೀವಿ ಸರ್. ಈಗ ಮತ್ತೆ ಪೋಡಿ ಆಗುತ್ತೆ ಸರ್. ಈಗ ಅವ್ರದ್ದು ಇಸ್ಸಾ ಪೋಡಿ ರದ್ದಾಗಿದೆ ಸರ್, ಪಾನಿ ಒಟ್ಟುಗೂಡಿದೆ, ನಾನು ಪೋಡಿ ಮಾಡಿಸ್ಕೊಡ್ತೀನಿ ಸರ್. ಪೋಡಿ ಮಾಡಿ 1 ತಿಂಗಳು ಸರ್. ಇಲ್ಲ ಮಾಡ್ತೀನಿ ಸರ್. ಇಲ್ಲ ಮಾಡ್ತೀನಿ ಸರ್. 1 ತಿಂಗಳ ಮಾಡ್ತೀನಿ. ರಿಕ್ವೆಸ್ಟ್ ಸರ್ 1 more ರಿಕ್ವೆಸ್ಟ್. ರೆಸ್ಪಾಂಡೆಂಟ್ 5 ಹೌದು ಈ